ಮುನಿರತ್ನ ಅವರು, ಶಾಸಕ ಮುನಿರತ್ನ ಅವರು ಈ ರೀತಿಯಾದ ಆರೋಪಗಳ ಮೇಲೆ ಅರೆಸ್ಟ್ ಆಗಿದ್ದಾರೆ. ಜೀವ ಬೆದರಿಕೆ, ಜಾತಿ ನಿಂದನೆ. ಇದೀಗ ಹೆಣ್ಣು ಮಕ್ಕಳು ಕೇಸಲ್ಲೂ ಕೂಡ ಅವರು ಫಿಟ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಮೊದಲನೇದಾಗಿ ಹೇಳಬೇಕು ಅಂದರೆ ಮೇಡಮ್, ಬಿ ಜೆ ಪಿಯವರು ಏನು ಅಂದ್ಕೊಂಡ್ರು, ಕಾಂಗ್ರೆಸ್ಸಲ್ಲಿರೋ ಶಾಸಕರನ್ನ ನಾವು ಯಾರು ಸ್ವಲ್ಪ ಸಂಪನ್ಮೂಲ ಜಾಸ್ತಿ ಇದೆ ಅಂಥವ್ರನ್ನೆಲ್ಲ ಈ ಕಡೆ ಕರ್ಕೊಂಡ್ರೆ ನಾವು ಕಾಂಗ್ರೆಸ್ಸನ್ನು ವೀಕ್ ಮಾಡ್ಬೋದು ಅಂತ ಅವ್ರು ಅಂದ್ಕೊಂಡು ಆತ್ರವಾಗಿ ಸುಧಾಕರು, ಮುನಿರತ್ನಮ್ ಅವ್ರನ್ನೆಲ್ಲ ಕರ್ಕೊಂಡೋದ್ರು. ಕಳೆದ ಬಾರಿ ಕರ್ಕೊಂಡೋದ್ರು. ಬಟ್ ಅವ್ರು ಕರ್ಕೊಂಡು ಹೋಗೋಕ್ಕೆ ಮುಂಚೆ ಅವ್ರಿಗೆ ಅನ್ನಿಸ್ಬೇಕಿತ್ತು ಶಾಸಕ ಅನ್ನೋ 3 ಪದಕ್ಕೆ ಇವನು ಅರ್ಹನಾ ಅಂತ. ಸುಮ್ಮನೆ ದುಡ್ಡಿದ್ದು ನೀಟಾಗಿ ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಶೇವಿಂಗ್ ಮಾಡಿ ಕ್ಷೇತ್ರ ಎಲ್ಲ ಅನ್ನ ಸಾರು ಹಾಕಿದ್ದೀನಿ ಅಂದ್ಕೊಂಡು ಒಳ್ಳೆಯ ಹೆಸರಿದೆ ಅಂತ ಅವರು ಬಿ ಜೆ ಪಿಯವ್ರು ಕರ್ಕೊಂಡು ಹೋಗ್ತಿದ್ರು. ಮಾತಕ್ಕೆ ಮುಂಚೆ ಸಿದ್ದರಾಮಯ್ಯನವ್ರ ಬುಡಕ್ಕೆ ಅಶೋಕು, ಅಶ್ವಥ್ ನಾರಾಯಣ ಅವರು ಇವರೆಲ್ಲ ಏನೇನೋ ಇಷ್ಟಿಷ್ಟು ಉದ್ದ ಮಾತಾಡ್ತಾರೆ. ಈಗ ಅವರು ನಿಜವಾದ ಹಿಂದೂಗಳು, ಮಾತಕ್ಕೆ ಮುಂಚೆ ಹೇಳ್ತಾರೆ ನಾವು ಹಿಂದೂಗಳು, ನಾವೆಲ್ಲ ಒಂದೇ ಅಂತ ಹೇಳ್ತಿದ್ದಾರೆ. ಈ ಥರ ನಾಲಾಯಕು ಶಾಸಕರನ್ನು ಅವರು ಕಾಂಗ್ರೆಸ್ಸಿಂದ ಬಿಡಿಸ್ಕೊಂಡು ಅಲ್ಲಿ ಮಾಡಿ ಈಗ ಅವನಿಗೆ ಶಾಸಕ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ. ಸುಮ್ಮನೆ ದೊಡ್ಡ ಕಾರಲ್ಲಿ ಗನ್ಮ್ಯಾನ್ ಹಿಡ್ಕೊಂಡು ಕೆಳಗಡೆ ಇಳಿದ್ರೆ ಜನ ಭಯಪಡ್ತಾರೆ, ಅನ್ನ ಸಾರು ಹಾಕಿದ್ರೆ ಓಟ್ ಹಾಕ್ತಾರೆ ಅನ್ನೋ ರೀತಿಯ ಅದನ್ನು ಮನುಷ್ಯನ ಅವ್ರು ಇಟ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ನಾಚಿಕೆ ಆಗಬೇಕು. ಅದ್ರ ಮೇಲೇನು ಅಶೋಕು ಬೂಸ್ಟು ಕಾಂಪ್ಲಾನ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋರ ಥರ ಎಗಿರಿ ಬೀಳ್ತಾರೆ. ಮುನಿರತ್ನಮ್ ಅವರು ನಿನ್ನೆ ಹೇಳಿದ್ರು ಅಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡೋಂಥ ಪ್ರಮೇಯ ಏನಿತ್ತು ಅಂದರೆ, ಅಲ್ಲ, ಕಾನೂನಾತ್ಮಕವಾಗಿ ಅವರು ಮಾಡಿರೋ ತಪ್ಪು ಅಂತ ಗೊತ್ತಾದ ಮೇಲೆ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿರೋದು ಪೊಲೀಸ್ನವ್ರು, ಇನ್ನು ಬೇರೆ ಯಾರು ಕಾಂಗ್ರೆಸ್ನವರೆಲ್ಲ. ಅಷ್ಟು ಮಾತ್ರ ಆಯಪ್ಪನ ತಲೆ ಇಲ್ಲ ಅಂದರೆ ಅಶೋಕ್ಗೆ ಉಪಮುಖ್ಯಮಂತ್ರಿ ಆಗಿದ್ದವನು ಏನು ಈಗ ನೋಡಿ. ಇದಕ್ಕೆ ಮುಂಚೆನೂ ತಮಗೆ ಗೊತ್ತಿರ್ಬೋದು, 5 ವರ್ಷಕ್ಕೆ ಹಿಂದೆ ಅವರಲ್ಲಿ ಎಂಥ ನಾಲಾಯಕ ಶಾಸಕರುಗಳು ಅಸೆಂಬ್ಲಿ ಒಳಗಡೆ ಮೊಬೈಲಲ್ಲಿ ಈ ಚಿತ್ರಗಳನ್ನು ನೋಡ್ತಿದ್ರು. ಅವ್ರ ಹೆಂಡತಿ ಮಕ್ಕಳನ್ನ ಗ್ರಿಲ್ ಹಾಕಿರೋ ಡೋರಲ್ಲಿ ಗನ್ಮ್ಯಾನು ಬಾಗಿಲಿಗೆ ಕಾವಲಿರೋರನ್ನ ಹಾಕಿ ಬೀಗ ಹಾಕಿ ಭದ್ರವಾಗಿ ಇಡ್ತಾರೆ. ಬೇರೆಯವರೆಲ್ಲ ಈ ಹೋಟ್ಲ್ ಮಸಾಲೆ ದೋಸೆ ಅದೇ ಫಾಸ್ಟ್ ಫುಡ್ ಥರ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಅವರು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಅವ್ರಿಗೆ ಜನ ಯಾವುದ್ರಲ್ಲಿ ಉಗಿಬೇಕು, ಯಾವುದ್ರಲ್ಲಿ ಹೊಡಿಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನನಗೆ ಬಹುಶಃ ಇವರು ಮುನಿರತ್ನಮ್ ಅವ್ರಿಗೆ ಸಗಣಿ ನೀರು ಅದೆಲ್ಲ ಹಾಕಿ ಶುದ್ಧ ಮಾಡಿ ಬಿ ಜೆ ಪಿಯವ್ರಿಗೆ ಕರ್ಕೊಂಡ್ರೆ ಒಳ್ಳೆಯದು. ಏಡ್ಸ್ ಬೇರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂದರೆ, ಭಾರತ ದೇಶದ ಇತಿಹಾಸದಲ್ಲಿ ಗಲೀಜು ಅನ್ನೋ ವ್ಯಕ್ತಿ ಯಾರಾದರೂ ಇದ್ದರೆ ರಾಜರಾಜೇಶ್ವರಿ ನಗರದ ಈಗಿನ ಶಾಸಕರೇ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.